ಪಿಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ಕುಟುಂಬದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಮರಿದಲ್ಲೇ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 40 ಲಕ್ಷ ಇದ್ರೆ ಸಾಕು, ಈ ಮನೆ ನಿಮ್ದಾಗುತ್ತೆ. ಇದು ನಿಮ್ಗೆ 20ಕ್ಕೆ 26ರಲ್ಲಿ ಅಂದ್ರೆ 520 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತಹ ಒಂದು 3 ಹೌಸ್. ಈ ಮನೆ ನಿಮ್ಗೆ ಹೆಸರುಘಟ್ಟ ಮೇನ್ ರೋಡ್ ಆಚಾರ್ಯ ಕಾಲೇಜ್ ಹತ್ರ ಬರುತ್ತೆ. ನೀವೇನಾದ್ರೂ ಈ ಮನೆನ ಪರ್ಚೇಸ್ ಮಾಡಿದ್ರೆ ಇಮ್ಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು, ಮತ್ತೆ ಇಲ್ಲಿ ಬಂದು ವಾಸನೂ ಕೂಡ ಇರ್ಬೋದು. ಇನ್ನ ಇದು ನಿಮ್ಗೆ ಪುರಸಭೆ ಬರುತ್ತೆ, ಇಂಡಿವಿಜುವಲ್ ಈ ಖಾತಾ ಕೂಡ ರೆಡಿ ಇದೆ. ಇನ್ನ ಈ ಕಂಪ್ಲೀಟ್ ಬಿಲ್ಡಿಂಗು ವಾಸ್ತು ಪ್ರಕಾರ ಕಟ್ಟಿರುವಂತ ಮನೆ ಆಗಿದೆ. ಇನ್ನ ಈ ಮನೆ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ, ನಂತರ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಮನೆನ ವಿಸಿಟ್ ಮಾಡಿ. ಇನ್ನ ಬನ್ನಿ ತಡ ಮಾಡ್ದಲೆ ವಿಡಿಯೋ ಒಳಗಡೆ ಹೋಗೋಣ. ಪಿಕೆ ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ಜ್ಯೋತಿ, ಪಿಕೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಫ್ರೆಂಡ್ಸ್, ನೀವು ಇವಾಗ ನೋಡ್ತಿರೋ ಮನೆ 20ಗೆ 26 520 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರೋಂತ ಒಂದು 3 ಹೌಸ್. ಇದು ನಿಮ್ಗೆ ಆಚಾರ್ಯ ಕಾಲೇಜ್ ಮೈನ್ ರೋಡ್ ಅಲ್ಲೇ ಬರುತ್ತೆ. ಇಲ್ಲಿಂದ ಜಸ್ಟ್ ನಿಮ್ಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಚಿಕ್ಕಬಾಣವಾರ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮತ್ತೆ ಸಪ್ತಗಿರಿ ಕಾಲೇಜ್ ಆಗಿರ್ಬೋದು, ಸಪ್ತಗಿರಿ ಯೂನಿವರ್ಸಿಟಿ ಆಗಿರ್ಬೋದು, ಆಚಾರ್ಯ ಕಾಲೇಜ್ ಆಗಿರ್ಬೋದು, ತುಂಬಾನೇ ಹತ್ತಿರದಲ್ಲಿ ಸಿಗುತ್ತೆ. ಇನ್ನ ಇಲ್ಲಿ ಕೇವಲ 40 ಲಕ್ಷ ಕೊಟ್ರೆ ಸಾಕು, ಈ ಬಿಲ್ಡಿಂಗ್ ನ ನಿಮ್ದಾಗಿಸ್ಕೋಬಹುದು. ಇದು ಯಾವ ತರ ಹೇಳ್ತೀನಿ, ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ. ಸೊ ಇನ್ನು ಇದು ಕಂಪ್ಲೀಟ್ ಆಗಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತ ಪಾರ್ಕಿಂಗು. 2 ಕಾರು, 1-2 ಬೈಕ್ಗಳನ್ನ ಈಸಿಯಾಗಿ ನಿನ್ಸ್ಕೊಬಹುದು. ನೋಡ್ಬೋದು, ಆಲ್ರೆಡಿ ಫಾರ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನು ಮೀಟರ್ ಬೋರ್ಡ್ ಕೂಡ ಆಲ್ರೆಡಿ ಹಾಕ್ಸಿದ್ದಾರೆ. ಸೊ ಇನ್ನ ಬನ್ನಿ ತಡ ಮಾಡ್ದಲೆ ಮನೆ ಒಳಗಡೆ ಹೋಗೋಣ. ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮು ಮತ್ತೆ ಒಂದು ವಾಶ್ರೂಮ್ ಬರುತ್ತೆ. ಇಲ್ಲಿ ಯಾರಿಗಾದ್ರೂ ಬ್ಯಾಚುಲರ್ಗೆ ನೀವು ರೆಂಟ್ಗೆ ಕೊಟ್ಕೊಬಹುದು. ಸೊ ಇದು ಕಂಪ್ಲೀಟ್ ಆಗಿ ರೂಮ್ ಬರುತ್ತೆ, ಇದು ವಾಶ್ರೂಮ್ ಬರುತ್ತೆ. ಇನ್ನ ಮೇಲ್ಗಡೆ ಹೋದ್ರೆ ಪೂರ್ತಿಯಾಗಿ 3 ಹೌಸ್ ಇರೋದು. ಸೊ ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಚಿಕ್ಕಬಾಣವಾರ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಸಪ್ತಗಿರಿ ಕಾಲೇಜು, ಸಪ್ತಗಿರಿ ಯೂನಿವರ್ಸಿಟಿ, ಆಚಾರ್ಯ ಕಾಲೇಜು ಜಸ್ಟ್ ನಿಮ್ಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ. ಮೇನ್ ರೋಡ್ಗೆ ಅಟ್ಯಾಚ್ಡ್ ಆಗಿರುವಂತದ್ದು ಇದು ಮನೆ. ಸೊ ಇನ್ನ ನೋಡ್ಬೋದು, ಇಲ್ಲಿ ಗ್ರಿಲ್ಸ್ನೆಲ್ಲ ಪೂರ್ತಿಯಾಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೊ ಯಾವುದೇ ತರ ವರ್ಕು ಪೆಂಡಿಂಗ್ ಇಲ್ಲ. ಸೊ ಇದು ಬಂದು ನಾರ್ತ್ ಈಸ್ಟ್ ಕಾರ್ನರ್ ಬಿಲ್ಡಿಂಗ್ ಬರುವಂತದ್ದು. ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ, 3 ಹೌಸ್. ಸೊ ನೋಡ್ಬೋದು, ಇಲ್ಲಿ ವಾಲ್ ಪೇಪರ್ ತರ ಹಾಕ್ಸಿದ್ದಾರೆ, ಬಟ್ ಫುಲ್ಲು ಟೈಲ್ಸ್ ಅಲ್ಲೇ ಮಾಡಿರೋದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇನ್ನ ಇದು ಬಂದು ನಾರ್ತ್ ಫೇಸಿಂಗ್ ಅಲ್ಲಿ ಇರುವಂತ ಡೋರು. ಕಂಪ್ಲೀಟ್ ಆಗಿ ನೋಡ್ಬೋದು, ಇದ್ರ ಥಿಕ್ನೆಸ್ ಕೂಡ ನೋಡ್ಬೋದು, ಎಲ್ಲ ಟೀ ಕುಡ್ ಅಲ್ಲಿ ಮಾಡಿರುವಂತದ್ದು, ತುಂಬಾನೇ ಚೆನ್ನಾಗಿ ಮೇನ್ ಡೋರ್ ನ ಮಾಡ್ಕೊಟ್ಟಿದ್ದಾರೆ. ಇನ್ನ ಇದು ಪೂರ್ತಿಯಾಗಿ ಹಾಲ್ ಬರುತ್ತೆ. ಸೊ ಇದು ಬಂದು ಟಿವಿ ಕ್ಯಾಬಿನೆಟ್ ಬರುತ್ತೆ. ಇನ್ನ ಇಲ್ಲಿ 2 ಕಡೆ ವೆಂಟಿಲೇಷನ್ಸ್ಗೆ ಜಾಗನೂ ಬಿಟ್ಟಿದ್ದಾರೆ. ಹಾಲು ತುಂಬಾನೇ ಬ್ರಾಡ್ ಆಗಿ ಬಂದಿದೆ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು, ಫಾರ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಟಿವಿ ಕ್ಯಾಬಿನೆಟ್ ನೋಡ್ಬೋದು, ತುಂಬಾನೇ ದೊಡ್ಡದಾಗೇನೆ ಬಂದಿದೆ. ಸೊ ಇಲ್ಲೂ ಕೂಡ ನೀವೇನಾದ್ರೂ ಇದ್ರ ರಿಲೇಟೆಡ್ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಿಕ್ಕೆ ಶೋಕೇಸ್ ತರನು ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ಇಲ್ಲಿ UPS ನ ಇಟ್ಕೊಳ್ಳೋದಿಕ್ಕೆ ಜಾಗನೂ ಕೂಡ ಮಾಡಿದ್ದಾರೆ. ಇನ್ನು ಇದು ಬಂದು ಕಿಚನ್ ಬರುತ್ತೆ. ಕಿಚನ್ ಅಲ್ಲಿ ಆಲ್ರೆಡಿ ವರ್ಕ್ ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಸೊ ಯಾವುದೇ ತರ ವರ್ಕು ಎಲ್ಲೂ ಕೂಡ ಪೆಂಡಿಂಗ್ ಇಲ್ಲ. ಸೊ ನಿಮ್ಗೆ ಈ ಮನೆ ಇಷ್ಟ ಆಯ್ತು ಅಂತ ಅಂದ್ರೆ ನೀವು ಇಮ್ಮಿಡಿಯೇಟ್ ಬಂದು ಗೃಹ ಪ್ರವೇಶ ಮಾಡ್ಕೊಂಡು ಈ ಮನೇಲಿ ಇರ್ಬೋದು. ಸೊ ಇಲ್ಲಿ ನೋಡ್ಬೋದು, ನಿಮ್ಗೆ ಇಂಪಾರ್ಟೆಂಟ್ ಏನ್ ಕಿಚನ್ ಯುಟಿಲಿಟೀಸ್ ಐಟಮ್ಸ್ ಇರುತ್ತೆ ಅದನ್ನ ಇಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಕಿಚನ್ ಆಕ್ಚುಲಿ ತುಂಬಾನೇ ಬ್ರಾಡ್ ಆಗಿ ಬಂದಿದೆ. ಸೊ ಇಲ್ಲಿ ಬೇಕಾದ್ರೆ ಡೈನಿಂಗ್ ಹಾಲ್ ತರಾನು ಮಾಡ್ಕೊಬಹುದು. ಇನ್ನ ಇದು ಪೂಜಾ ರೂಮ್ ಬರುತ್ತೆ. ಸೊ ಇದು ಪೂರ್ತಿಯಾಗಿ ಗ್ಲಾಸ್ ಡೋರ್ ಅಲ್ಲಿ ಮಾಡಿರುವಂತದ್ದು. ಇಲ್ಲೂ ಕೂಡ ನಿಮ್ಗೆ ಫಾರ್ ಸೀಲಿಂಗ್ ವರ್ಕು, ಲೈಟಿಂಗ್ ವರ್ಕು ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಈ ಕಡೆ ಇಲ್ಲಿ ಸೈಡ್ ಅಲ್ಲಿ ನಿಮ್ಗೆ ವೆಂಟಿಲೇಷನ್ಸ್ಗೆ ಜಾಗನೂ ಕೂಡ ಬಿಟ್ಟಿದ್ದಾರೆ. ನಿಮ್ಗೆ ಕಿಚನ್ ಅಲ್ಲಿ ಆಗ್ಬೋದು, ಹಾಲ್ ಅಲ್ಲಿ ಆಗ್ಬೋದು, ಮತ್ತೆ ದೇವ್ರ ಮನೆ ಪ್ರತಿ ಒಂದ್ ಕಡೆನೂ ಕೂಡ ಪೂರ್ತಿಯಾಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ನಿಮ್ಗೆ ಜಾಗ ಇಷ್ಟ ಆಯ್ತು ಅಂತ ಅಂದ್ರೆ ಆದಷ್ಟು ಫ್ಯಾಮಿಲಿ ಜೊತೆ ಬಂದು, ಮನೆ ಒಂದು ತುಂಬಾನೇ ಚೆನ್ನಾಗಿದೆ ನೋಡಿ, ನಿಮ್ಗೆ ಓಕೆ ಆಯ್ತು ಅಂತ ಅಂದ್ರೆ ಸೆಟ್ ಆಫ್ ಡಾಕ್ಯುಮೆಂಟ್ ನ ತಗೊಂಡು ನೀವು ಮೂವ್ ಆನ್ ಆಗ್ಬೋದು.
ಸೊ ಇನ್ನು ಮೇಲ್ಗಡೆ ಹೋಗ್ತೀರಾ ಅಂದ್ರೆ ಫುಲ್ಲು 3 ಇರೋದು, 3 ರೂಮ್ ಬರುತ್ತೆ. 3 ರೂಮು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು ಇಲ್ಲೂ ಕೂಡ ನಿಮ್ಗೆ ಇದು ಪೂರ್ತಿಯಾಗಿ ಗೋಡೆಯಲ್ಲಿ ಡಿಸೈನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಎಲ್ಲಾ ಕಡೆನೂ ವರ್ಕ್ ಪೂರ್ತಿಯಾಗಿ ಕಂಪ್ಲೀಟ್ ಇದೆ, ಎಲ್ಲೂ ಕೂಡ ವರ್ಕ್ ಪೆಂಡಿಂಗ್ ಇಲ್ಲ. ಸೊ ಇನ್ನು ಇಲ್ಲಿ ನಿಮ್ಗೆ 2 ರೂಮ್ ಬರುತ್ತೆ. ಸೊ ನೋಡ್ಬೋದು ಇಲ್ಲೂ ಕೂಡ ನಿಮ್ಗೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇಲ್ಲಿ ಬೇಕಾದ್ರೆ ನೀವು ಸೋಫಾಗಳನ್ನ ಹಾಕೊಂಡು ಇರ್ಬೋದು. ಸೊ ಜಾಗ ಬ್ರಾಡ್ ಆಗಿದೆ. ಇನ್ನ ಈ ಮನೇಲಿ ಬರೋ ಅಂತ ಫಸ್ಟ್ ರೂಮ್ ಇದು. ಸೊ ರೂಮ್ ನೋಡ್ಬೋದು ತುಂಬಾನೇ ದೊಡ್ಡದಾಗಿದೆ. ರೂಮ್ ಅಲ್ಲಿ ನಿಮ್ಗೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ವಾರ್ಡ್ರೋಬ್ ವರ್ಕ್ ಆಗಿರ್ಬೋದು, ಪೂರ್ತಿಯಾಗಿ ವರ್ಕ್ ನ ಫಿನಿಶಿಂಗ್ ಮಾಡ್ಕೊಟ್ಟಿದ್ದಾರೆ. ಯಾವುದೇ ತರ ವರ್ಕ್ ಪೆಂಡಿಂಗ್ ಇಲ್ಲ. ಇದು ಮಾಸ್ಟರ್ ಬೆಡ್ರೂಮ್ ಬರೋ ಅಂತದ್ದು, ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಮನೆ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಆದಷ್ಟು ನೀವು ಫ್ಯಾಮಿಲಿ ಜೊತೆ ಬಂದು ಮನೆನ ವಿಸಿಟ್ ಮಾಡಿ. ಇದ್ರ ಬೆಲೆ ಬಂದು 1,05,00,000, ಸ್ಲೈಟ್ಲಿ ನೆಗೋಷಿಯೇಷನ್ ಕೂಡ ಇರುತ್ತೆ. ಇನ್ನು ಇದು ಬಂದು ಸೆಕೆಂಡ್ ರೂಮ್ ಬರುತ್ತೆ. ಸೊ ಈ ರೂಮಲ್ಲೂ ಅಷ್ಟೇ ತುಂಬಾನೇ ದೊಡ್ಡದಾಗಿ ಇದೆ. ಮತ್ತೆ ಇಲ್ಲೂ ಕೂಡ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ಪೂರ್ತಿಯಾಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ನೋಡ್ಬೋದು ಫಾಲ್ ಸೀಲಿಂಗ್ ವರ್ಕ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ವಾರ್ಡ್ರೋಬ್ ವರ್ಕು ಅಷ್ಟೇ, ಪ್ರತಿ ಒಂದು ರೂಮ್ಗಳಲ್ಲೂ ಕೂಡ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ವಾರ್ಡ್ರೋಬ್ ವರ್ಕ್ ಆಗಿರ್ಬೋದು, ಮತ್ತೆ ಮಿರರ್ ಆಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಎಲ್ಲಾನು ಪೂರ್ತಿಯಾಗಿ ವರ್ಕ್ ನ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತೆ ಇದು ಅಟ್ಯಾಚ್ಡ್ ವಾಶ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ವಾಶ್ರೂಮ್ ಅಲ್ಲೂ ಅಷ್ಟೇ, ಈಗ ಏನಾದ್ರೂ ಒಂದು ಮಿಸ್ಸಿಂಗ್ ಇದೆ ಅಥವಾ ಈ ತರ ಏನಾದ್ರೂ ಹಾಕ್ಸ್ಕೊಟ್ಟಿಲ್ಲ ಅದೆಲ್ಲ ಏನಿಲ್ಲ, ಪೂರ್ತಿಯಾಗಿ ವರ್ಕ್ ನ ಫಿನಿಶಿಂಗ್ ಮಾಡ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೆವಲಪ್ಮೆಂಟ್ ನೋಡೋದಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಸ್ಕೂಲ್ಸ್ ಕಾಲೇಜಸ್ ಅಂತ ಬಂದ್ರೆ ಆಚಾರ್ಯ ಕಾಲೇಜ್ ಆಗಿರ್ಬೋದು, ಸಪ್ತಗಿರಿ ಕಾಲೇಜ್ ಆಗಿರ್ಬೋದು, ತುಂಬಾನೇ ಹತ್ತಿರದಲ್ಲಿ ಸಿಗುತ್ತೆ. ಸೊ ನಿಮ್ಮ ಮಕ್ಕಳು ಅವ್ರು ಯಾವ್ದಾದ್ರು ಸ್ಕೂಲು ಕಾಲೇಜ್ಗೆ ಹೋಗ್ತಿದ್ರೆ ಈಸಿಯಾಗಿ ಇಲ್ಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಎಲ್ಲ ಸಿಗುತ್ತೆ. ಸೊ ಇನ್ನು ಈ ಗೋಡೆಲು ನೋಡ್ಬೋದು ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನು ಇಲ್ಲಿ ಮೇಲ್ ಬಂದ್ರೆ ಇಲ್ಲಿ ಔಟ್ ಸೈಡ್ ಅಲ್ಲೇ ನೋಡ್ಬೋದು ಫಾಲ್ ಸೀಲಿಂಗ್ ವರ್ಕ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ಇನ್ನು ಇಲ್ಲಿ ಒಂದು ರೂಮ್ ಬರುತ್ತೆ. ಟೋಟಲ್ ಆಗಿ ಈ ಮನೆ ಬಂದು 22ಗೆ 26 ಅಲ್ಲಿ ಕಟ್ಟಿರೋದು, 520 ಸ್ಕ್ವೇರ್ ಫೀಟ್ ಅಲ್ಲಿ. ಇದು ಬಂದು ನಿಮ್ಗೆ ಈ ಮನೆಯಲ್ಲಿ ಇರುವಂತ 3ನೇ ರೂಮು. ಸೊ ಸೇಮ್ ರೂಮು, ಎಲ್ಲಾನು ಸೇಮ್ ಮೆಜರ್ಮೆಂಟ್ ಅಲ್ಲಿ ಇದೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದ್ರಲ್ಲೂ ಕೂಡ ನೀವು ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ವರ್ಕ್ ಆಗಿರ್ಬೋದು, ವಾರ್ಡ್ರೋಬ್ ವರ್ಕ್ ಆಗಿರ್ಬೋದು, ಮತ್ತೆ ಮಿರರ್, ಡ್ರೆಸ್ಸಿಂಗ್ ಟೇಬಲ್, ತುಂಬಾನೇ ಚೆನ್ನಾಗಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. ಯಾವುದೇ ತರ ವರ್ಕ್ ಪೆಂಡಿಂಗ್ ಇಲ್ಲ. ಇನ್ನು ಇದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಇದು ಕೂಡ ಮಾಸ್ಟರ್ ಬೆಡ್ರೂಮೇ. ಈ ಮನೆಯಲ್ಲಿರುವಂತ 3 ರೂಮು ಕೂಡ ಮಾಸ್ಟರ್ ಬೆಡ್ರೂಮೇ ಬರುವಂತದ್ದು. ಸೊ ಇನ್ನು ಇಲ್ಲಿ ಔಟ್ ಸೈಡ್ ಹೋದ್ರೆ ಟೆರೆಸ್ ಬರುತ್ತೆ. ಮತ್ತೆ ಇಲ್ಲಿ ನೀವು ವಾಷಿಂಗ್ ಮಿಷಿನ್ಗೆ ಪ್ಲಗ್ಗು ಕೂಡ ಹಾಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಬಹುದು. ಇನ್ನು ಇದು ಟೆರೆಸ್ ಬರುತ್ತೆ. ಸೊ ಹ್ಯಾಂಡ್ ಅಲ್ಲಿ ಏನಾದ್ರು ಬಟ್ಟೆ ವಾಶ್ ಮಾಡ್ತೀರಾ ಅಂದ್ರೆ ಕಲ್ಲು ಕೂಡ ಹಾಕೊಟ್ಟಿದ್ದಾರೆ. ಮೇಲೂ ಕೂಡ ಟೆರೆಸ್ ಇರೋದು. ಸೊ ಇನ್ನ ನೋಡ್ಬೋದು ಅಲ್ಲಿ ಕಾಣಿಸ್ತಿರೋದೆ ನಿಮ್ಗೆ ಮೇನ್ ರೋಡು. ಮೇನ್ ರೋಡ್ಗೆ ಅಟ್ಯಾಚ್ಡ್ ಆಗಿದೆ. ಸೊ ಮನೆ ಒಂದು ತುಂಬಾನೇ ಚೆನ್ನಾಗಿದೆ, ಯಾವುದೇ ವರ್ಕು ಪೆಂಡಿಂಗ್ ಇಲ್ಲ. ಸೊ ಇನ್ನು ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಆಚಾರ್ಯ ಕಾಲೇಜ್ ಆಗಿರ್ಬೋದು, ಸಪ್ತಗಿರಿ ಕಾಲೇಜು, ಸಪ್ತಗಿರಿ ಯೂನಿವರ್ಸಿಟಿ, ಸಪ್ತಗಿರಿ ಹಾಸ್ಪಿಟಲ್ಸು, ಮತ್ತೆ ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ ಎಲ್ಲಾನು ತುಂಬಾನೇ ಹತ್ತಿರದಲ್ಲಿ ಸಿಗುತ್ತೆ. ನಿಮ್ಗೆ ಮನೆ ಇಷ್ಟ ಆಯ್ತು ಅಂತ ಅಂದ್ರೆ ಆದಷ್ಟು ನೀವು ಫ್ಯಾಮಿಲಿ ಜೊತೆ ಬಂದು ಒನ್ಸ್ ಮನೆನ ವಿಸಿಟ್ ಮಾಡಿ. ಮನೆ ಓಕೆ ಆಯ್ತು ಅಂತ ಅಂದ್ರೆ ಸೆಟ್ ಆಫ್ ಡಾಕ್ಯುಮೆಂಟ್ ನ ತಗೊಳ್ಳಿ. ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡಿಸ್ಕೊಂಡೇ ನೀವು ಮೂವ್ ಆನ್ ಆಗಿ. ಇನ್ನ ಲೋನ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಆಲ್ರೆಡಿ ಕನ್ಸ್ಟ್ರಕ್ಷನ್ಗೋಸ್ಕರ 60 ಲ್ಯಾಕ್ ಲೋನ್ ತಗೊಂಡಿದ್ದಾರೆ LIC ಕಡೆಯಿಂದ. ಸೊ ಯಾವುದೇ ತರ ತಲೆ ಕೆಡಿಸ್ಕೊಳಂಗಿಲ್ಲ. ನೀವು ಇದನ್ನೇ ಬೇಕಾದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಂದ್ರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದ್ರೆ ಅವರೇ ಕ್ಲಿಯರ್ ಮಾಡ್ಕೊಡ್ತಾರೆ.
ಸೊ ಇನ್ನ ಆದಷ್ಟು ನೀವು ಫ್ಯಾಮಿಲಿ ಜೊತೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ಮನೆ ಓಕೆ ಆಯ್ತು ಅಂತ ಅಂದ್ರೆ ಸೆಟ್ ಆಫ್ ಡಾಕ್ಯುಮೆಂಟ್ ನ ತಗೊಳ್ಳಿ. ಇದ್ರ ಬೆಲೆ ಬಂದು 1,05,00,000 ಸ್ಲೈಟ್ಲಿ ನೆಗೋಷಿಯೇಷನ್ ಇರುತ್ತೆ. ವಾಟರ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ CMC ವಾಟರ್ ಕೂಡ ಸಿಗುತ್ತೆ. ಸೊ ಯಾವುದೇ ತರ ತಲೆ ಕೆಡ್ಸ್ಕೊಳಂಗಿಲ್ಲ. ಮನೆ ಅಂತೂ ತುಂಬಾನೇ ಚೆನ್ನಾಗಿದೆ, ಒಳ್ಳೊಳ್ಳೆ ಡೆವಲಪ್ಮೆಂಟ್ ಸರೌಂಡಿಂಗ್ ಇರೋದ್ರಿಂದ. ಸೊ ನೀವೀಗ ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ಪ್ರೈಸ್ ಹೈಕ್ ಆಗ್ತಾನೆ ಇರುತ್ತೆ. ಒನ್ಸ್ ಬಂದು ವಿಸಿಟ್ ಮಾಡಿ, ಓಕೆ ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಮೂವ್ ಆನ್ ಮಾಡಿ.